ಸೊ ಆರ್ಥಿಕವಾಗಿ ಸದೃಢವಾಗಿದೆ ನಿಮ್ಮ ಸರ್ಕಾರ, ನಿಶ್ಚಿತವಾಗ್ಲು ಅನುದಾನದ ಕೊರತೆ ಇಲ್ಲ. ನೋಡಿ, ತಾವು ಬಜೆಟ್ಟಿನ ಬುಕ್ ನೀವು ಓದಿರ್ಬೋದು, ತಾವು ಎಲ್ಲ ಓದಿರ್ಬೋದು. 78,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, ಇನ್ವೆಸ್ಟ್ಮೆಂಟ್ಗೆ ನಾವು ಬಜೆಟ್ ಅಲ್ಲಿ ಮೀಸಲಾಗಿ ಇಟ್ಟಿದ್ದೇವೆ. ಹೋದ ವರ್ಷ ಕಡಿಮೆ ಇತ್ತು. ಹೋದ ವರ್ಷ 48,000 ಕೋಟಿ ಇತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮ್ಮಲ್ಲಿ. ನಾನೇ ಒಪ್ಕೋತಾ ಇದ್ದೀನಿ, ಕಡಿಮೆ ಇತ್ತು. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ಸ್ಗೆಲ್ಲ ಮೀಸಲಿಟ್ಟು ಆಮೇಲೆ ಮಾಡಬೇಕಾಗಿ. ಈ ವರ್ಷ 78,000 ಮಾಡಿದೀವಿ. ಅಂದ್ರೆ ಯಾವ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದೀವಲ್ಲ ಪರ್ಸೆಂಟೇಜು, ಕೇಂದ್ರ ಸರ್ಕಾರಕ್ಕಿಂತ ಜಾಸ್ತಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎನ್ಹಾನ್ಸ್ ಮಾಡಿದ್ದೀವಿ ಹೋದ ಬಜೆಟ್ಗೆ ಈ ಬಜೆಟ್ಗೆ. ಸೊ ಬಜೆಟ್ ಈಸ್ ಅ ಡಾಕ್ಯುಮೆಂಟ್ ಪ್ರೆಸೆಂಟೆಡ್ ಟು ದಿ ಪೀಪಲ್ ಇನ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಲ್ಲ, ಹಾಗಿದ್ರೆ ಶಾಸಕರಿಗೆ ಅನುದಾನ ಕೊಡೋದಕ್ಕೆ ಕೊರತೆ ಏನಿಲ್ಲ? ನಿಶ್ಚಿತವಾಗ್ಲೂ ಇಲ್ಲ. ಆರ್ ಯು ಶೋರ್? ಎಸ್, ಆಫ್ ಕೋರ್ಸ್. ಮೊನ್ನೆ ನಿಮ್ಮ ಸಚಿವರೇ ಜಮೀರ್ ಅಹಮದ್ ಅವರು ಒಂದು ಓಪನ್ ಸ್ಟೇಜ್ ಅಲ್ಲಿ ಹೇಳ್ತಾರೆ, ಅನುದಾನದ ಕೊರತೆ ಆಗ್ತಾ ಇರೋದನ್ನ ನಾನು ಒಪ್ಕೊಳ್ತೀನಿ, ಕಾರಣ ಗ್ಯಾರಂಟಿಗಳಿಗೆ ದುಡ್ಡು ಹೊಂದೋದಕ್ಕೆ ಸಾಕಾಗ್ತಿಲ್ಲ ಅಂತ ಅವರೇ ಓಪನ್ ಆಗಿ ಹೇಳಿದ್ರು. ನಾನು ಅವರ ಸ್ಟೇಟ್ಮೆಂಟ್ ಗಮನ ನಾನು ಕೊಟ್ಟಿಲ್ಲ. ನಾನು ಹೇಳ್ತಿದ್ದೀನಿ ಸಚಿವ ಜಮೀರ್ ಅಹಮದ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಗ್ಯಾರಂಟಿಗೆ ಹೊಂದಾಣಿಕೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಹಿಂಗಾಗಿ ಅನುದಾನಕ್ಕೆ ದುಡ್ಡು ಕಡಿಮೆ ಇದೆ, ಒಪ್ಕೋತೀನಿ ಅಂತ ಅವರೇ ಹೇಳ್ತಾರೆ. ಅವರು ಇದನ್ನ ನಾವು ಯಾವ ರೀತಿ ತಗೋಬೇಕು? ಯಾವ ಸಂದರ್ಭದಲ್ಲಿ ಏನ್ ಹೇಳಿದಾರೆ ಅಂತ ನನ್ಗೆ ಗೊತ್ತಿಲ್ಲ. ನಾನು ಡಾಕ್ಯುಮೆಂಟ್ ಮೇಲೆ ಮಾತನಾಡ್ತಕ್ಕಂಥದ್ದು, ಬಜೆಟಿನ ಡಾಕ್ಯುಮೆಂಟ್ ಮೇಲೆ, ಘೋಷಣೆ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಮೇಲೆ, ಆರ್ಥಿಕ ಪರಿಸ್ಥಿತಿಯ ಡಾಕ್ಯುಮೆಂಟ್ ಮೇಲೆ ನಾನು ಮಾತನಾಡ್ತಕ್ಕಂಥದ್ದು. ಹೌದು, 50,000 ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ಗೆ ಏನ್ ಕೊಡ್ತಾ ಇದೀವಿ, ಅದನ್ನು ಇದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು. ಆದರೆ ಈ ಸಮಾಜದಲ್ಲಿ ಯಾವ ಸಮಾಜದಲ್ಲಿ ಸಮಾನತೆ ಇಲ್ಲ, ಯಾವ ಸಮಾಜದಲ್ಲಿ ನೀವು ಎಕನಾಮಿಕ್ ಈಕ್ವಾಲಿಟಿ ಇಲ್ಲ, ಒಂದು ದೊಡ್ಡ ವರ್ಗ ಬಡತನದಲ್ಲಿದೆ, ಒಂದು ದೊಡ್ಡ ವರ್ಗಕ್ಕೆ ಸಹಾಯದ ಹಸ್ತ ಜಾಚಬೇಕಂತ ಸರ್ಕಾರದ ಕರ್ತವ್ಯಗಳಿದಾವೆ, ಆ ವರ್ಗಕ್ಕೆ ಇವತ್ತು ಸಹಾಯ ಮಾಡ್ತಾ ಇರತಕ್ಕಂಥದ್ದು ನಾವು. ಅದರಿಂದ ಪರಿಣಾಮ ಏನಾಗುತ್ತೆ ಅಂತ ನೀವು ಎಕನಾಮಿಕ್ ಸ್ಟಡೀಸ್ ಅನ್ನು ನೀವು ನೋಡಿದ್ರೆ, ಇದು ಅವ್ರಿಗೆ ದುಡ್ಡು ಕೊಟ್ಟ ತಕ್ಷಣ 2,000 ಮಹಿಳೆಯರಿಗೆ ಅವರು ಮಹಿಳೆಯರ ಅಕೌಂಟ್ ಅಲ್ಲೇ ಬಿದ್ದಿರ್ತದೆ ಅಥವಾ ವೇಸ್ಟ್ ಆಗುತ್ತೆ ಅಂತೆಲ್ಲ, ಅದೇ ದುಡ್ಡು ವಾಪಸ್ ಮಾರ್ಕೆಟ್ಗೆ ಬರುತ್ತೆ. ಏನ್ ಖರೀದಾರಿ ಆಗುತ್ತೆ, ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾರೆ, ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅದರ ಪರಿಣಾಮ ಏನಾಗುತ್ತೆ, ಅದು ಸೇಲ್ಸ್ ಹೆಚ್ಚಾದಾಗ ಅಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ, GST ಮತ್ತೆ ಕಲೆಕ್ಟ್ ಮಾಡ್ತೀವಿ, ಆ ದುಡ್ಡು ವಾಪಸ್ ನಮಗೆ ಬರುತ್ತೆ. ಇಟ್ಸ್ ಅನ್ ಎಕನಾಮಿಕ್ ಮಾಡೆಲ್. ನಾವೇನು ಸರ್ಕಾರ ಅಂದ್ರೆ ಪ್ರಾಫಿಟ್ ಮೇಕಿಂಗ್ ಬಾಡಿ ಅಲ್ಲ. ಶಾಸಕರುಗಳು ಪ್ರತಿಭಟನೆ ಮಾಡೋ ಹಂತಕ್ಕೆ ಹೋದ್ರು ಸರ್, ಅನುದಾನ ಕೊಡಿ ಅಂತ ಹೇಳಿ. ಪ್ರತಿಭಟನೆ ಮಾಡಿ ಅನುದಾನ ತಗೊಳ್ಳುವಂತ ಪರಿಸ್ಥಿತಿ, ಕೋರ್ಟ್ ಹೋಗಿ ಅನುದಾನ ತಗೊಳ್ಳುವಂತ ಪರಿಸ್ಥಿತಿ ಅಲ್ಲ. ಕೇಳಿಲಿ, ಯಾತಕ್ಕೆ ಕೋರ್ಟ್ ಹೋಗಿದ್ವಿ ಅಂತಾನು ನೀವು ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಯಾವಾಗ ಇದು ಬಂತು, ಏನೋ ಬರಗಾಲ ಇದ್ದಾಗ ಅಥವಾ ಫ್ಲಡ್ ಬಂದಾಗ, ಮಳೆ ಹಾನಿ ಇದ್ದಾಗ, ನಮ್ಮ ರಾಜ್ಯಕ್ಕೆ ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ನಮಗೆ ಕೊಡಬೇಕಂತ ಸಹಾಯ ಕೊಡದೇ ಇದ್ದಾಗ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ನವರು ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಟ್ ಮಾಡಿದ್ದಾರೆ, ನೀವು ಇಮಿಡಿಯೇಟ್ಲಿ 1,000 ಕೋಟಿ ಅವ್ರನ್ನ ರಿಲೀಸ್ ಮಾಡಬೇಕು ಅಂತ. ಅಂದ್ರೆ ನಮ್ಮ ವಿಕ್ಟ್ರಿ ತಾನೇ ಅದು. ಮತ್ತೆ ನಾವು ಇಲ್ಲಿ ರಾಜ್ಯ ಸರ್ಕಾರ ಯಾವುದೇ ಆಗ್ಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಆಗ್ಲಿ, ಬೇರೆ ಪಕ್ಷದವರಾಗ್ಲಿ, ನಾವು ಕೊಟ್ಟಿರ್ತಕ್ಕಂಥ ಹಣನೇ ಕೇಂದ್ರ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು. ನಾವು ಡಿಮ್ಯಾಂಡ್ ಮಾಡಬೇಕಂತ ಕರ್ತವ್ಯ ನಮ್ಮ. ರಾಜ್ಯ ಸರ್ಕಾರದಿಂದ ಏನ್ ಕೊಟ್ರಿ ರೈತರಿಗೆ? ಇನ್ನು ಬೆಳೆ ಹಾನಿ ಪರಿಹಾರ ರೈತರ ಅಕೌಂಟ್ಗೆ ಬಂದಿಲ್ಲ. ಇವತ್ತು ಕಬ್ಬು ಬೆಳೆಗಾರರು ರಾತ್ರಿ ಎಲ್ಲ ಕುತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಬಗ್ಗೆ ನಾನು ಇಲ್ಲಿ ಹೇಳ್ತೇನೆ ತಮಗೆ. ಕಬ್ಬಿನ ದರ ನಿಗದಿ ಆಗುತ್ತಲ್ಲ, ಯಾವ ಮಾನದಂಡದಲ್ಲಿ ಆಗುತ್ತೆ? 2 ಮಾನದಂಡ. ಎಕ್ಸ್ಪೋರ್ಟ್ ಪ್ರೈಸ್ ಏನಿದೆ, ಯಾವ ರೀತಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಆ ಎಕ್ಸ್ಪೋರ್ಟ್ ಪ್ರೈಸ್ ನಿಗದಿ ಮಾಡತಕ್ಕಂಥ ಜವಾಬ್ದಾರಿ ಯಾರ್ದು? ಕೇಂದ್ರ ಸರ್ಕಾರದ. ಎಥನಾಲ್, ಬಯೋಫ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅದನ್ನು ಮಾರಾಟ ಮಾಡತಕ್ಕಂಥ ಇದೆಯಲ್ಲ, ದರ ಇದೆಯಲ್ಲ, ಅದು ನಿಗದಿ ಮಾಡತಕ್ಕಂಥ ಜವಾಬ್ದಾರಿ ಯಾರ್ದು? ಕೇಂದ್ರ ಸರ್ಕಾರದ. ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ನೀವು ದರ ನಿಗದಿ ಮಾಡಿ ಅಂದ್ರೆ, ದಿ ಬೇಸಿಸ್ ಆನ್ ವಿಚ್ ದಿ ಪ್ರೈಸ್ ಫಿಕ್ಸೇಷನ್ ಹ್ಯಾಪನ್ಸ್ ಈಸ್ ಆನ್ ದಿ ಎಕ್ಸ್ಪೋರ್ಟ್ ಅಂಡ್ ದಿ ಬಯೋಫ್ಯೂಲ್. ಅಂಡ್ ಈ 2 ದರ ನಿಗದಿ ಮಾಡೋರು ಸೆಂಟ್ರಲ್ ಗವರ್ಮೆಂಟ್ ಅವರು. ನಾವು ಇದರಲ್ಲಿ ಪಾರ್ಟಿನೇ ಅಲ್ಲ. ಸೆಂಟ್ರಲ್ ಗವರ್ಮೆಂಟ್ ಏನ್ ದರ ನಿಗದಿ ಮಾಡ್ತಾರೆ ಅದ್ರ ತಕ್ಕಂತೆ ಇಲ್ಲಿ ಶುಗರ್ ಮಿಲ್ಸ್ ಅವರು ಫಿಕ್ಸ್ ಮಾಡ್ತಾರೆ ಪರ್ಚೇಸ್ ಪ್ರೈಸ್. ಇದರಲ್ಲಿ ನಮ್ಮ ಪಾತ್ರನೇ ಇರಲಿಲ್ಲ. ಈಗ ಹರಿಯಾಣ, ಪಂಜಾಬ್ ಭಾಗದಲ್ಲಿ 9 to 10% ಕಬ್ಬನ್ನ ಬೆಳೀತಾರೆ. ಅಲ್ಲಿ ಪ್ರೊಡಕ್ಷನ್ 9 to 10% ಇದೆ.
3,500ಗಿಂತ ಹೆಚ್ಚು ಅಲ್ಲಿ ಬೆಂಬಲ ಬೆಲೆ ಸಿಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ನಮ್ಮ ರಾಜ್ಯದಲ್ಲಿ ಆ ಬೆಳಗಾವಿ ಜಿಲ್ಲೆಯಿಂದಾನೇ 12-15% ನಷ್ಟು ಕಬ್ಬು ಪ್ರೊಡಕ್ಷನ್ ಆಗುತ್ತೆ. ಆದ್ರೆ ಇಲ್ಲಿನ ರೈತರಿಗೆ ಎಷ್ಟು ಸಿಗ್ತಾ ಇದೆ ಬೆಂಬಲ ಬೆಲೆ? ಅಲ್ಲಿನ ರಾಜ್ಯ ಸರ್ಕಾರಗಳು ಆ 3,000 ಕೊಡೋದಕ್ಕೆ ರೆಡಿ ಇರುವಾಗ ನಮ್ಮ ಸರ್ಕಾರಗಳು ಕೊಡೋದಕ್ಕೆ ಯಾಕೆ ರೆಡಿ ಇರಬಾರ್ದು? ಅದು 12%ಗಿಂತ ಹೆಚ್ಚು ಪ್ರೊಡಕ್ಷನ್ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆರ್ಗ್ಯುಮೆಂಟ್ ಸೇಕಾಗಿ ನೀವು ಏನಾದರೂ ಆರ್ಗ್ಯುಮೆಂಟ್ ಮಾಡಿ, ನಾನು ಏನಾದರೂ ಆರ್ಗ್ಯುಮೆಂಟ್ ಮಾಡಬಹುದು. ಆದರೆ ಬೇಸಿಸ್ ಆಫ್ ಶುಗರ್ ಕೇನ್ ಪ್ರೈಸ್ ಫಿಕ್ಸೇಷನ್ ಡಿಪೆಂಡ್ಸ್ ಆನ್ ಸೆಂಟ್ರಲ್ ಗವರ್ಮೆಂಟ್ಸ್ ಪಾಲಿಸಿ. ಹಾಗಿದ್ರೆ ರೈತರ ಮುಂದೆ ಹೋಗಿ ಹೇಳ್ಬೋದಲ್ಲ, ಕೇಂದ್ರ ಸರ್ಕಾರದ ಪಾತ್ರ ನಮ್ದೇನಿಲ್ಲ, ನಾವೇನ್ ಮಾಡಕ್ಕಾಗಲ್ಲ. ನಿಶ್ಚಿತವಾಗ್ಲೂ ಹೇಳ್ತೀವಿ. ನಾವು ಮಾಡಕ್ಕಾಗಲ್ಲ ಅಂದ್ರೆ ಅವ್ರು ಬೀದಿಗೆ ಬಿಡೋದಿಲ್ಲ. ನಾವು ಅವ್ರ ಪರವಾಗಿ ನಿಲ್ಬೇಕಾಗುತ್ತೆ, ಅವ್ರ ಪರವಾಗಿ ಧ್ವನಿಗೂಡಿಸಬೇಕಾಗುತ್ತೆ, ಹೋರಾಟನೂ ಮಾಡಬೇಕಾಗುತ್ತೆ. ಮತ್ತೆ ರಾಜ್ಯದಲ್ಲಿ ಬೇರೆ ಯಾವುದೇ ಸಮಸ್ಯೆ ಆಗದೆ ಇದ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ, ಆ ಹೊಣೆ ನಮ್ಮ ಮೇಲೆ ಇದೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಬಳಸ್ಕೊಳ್ಳುತ್ತೆ ಅನ್ನುವಂತ ಆರೋಪ ಇದೆ. ಪ್ರಾತಿನಿಧ್ಯ, ಪ್ರಾಶಸ್ತ್ಯ ಸರಿಯಾಗಿ ಮುಸ್ಲಿಂ ಸಮುದಾಯಕ್ಕೆ ಸಿಗೋದಿಲ್ಲ. ಚುನಾವಣೆ ಬಂದಾಗ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ನೆನಪು ಮಾಡ್ಕೊಳ್ಳೋದು, ಬಳಸ್ಕೊಳ್ಳೋದು, ಆಮೇಲೆ ಅವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಡೋದು ಅನ್ನುವಂತಹ ಮಾತುಗಳು ಕೇಳಿ ಬರುತ್ತಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ನಾನು ಮುಸ್ಲಿಂ ಸಮುದಾಯದಿಂದ ಬಂದಿದ್ದೇನೆ. ನಮ್ಮ ಸಮುದಾಯ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಎಲ್ಲರ ಮುಂದೆ ಇರ್ತಕ್ಕಂಥದ್ದು. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ 4,10,000 ಕೋಟಿಯ ಒಂದು ಬಜೆಟ್ ಅಲ್ಲಿ 5,000 ಕೋಟಿ ಎಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ರೆ, ನಮ್ಮ ರಾಜಕೀಯದ ವಿರೋಧಿಗಳು ಮತ್ತೆ ಮಾಧ್ಯಮದ ಸ್ನೇಹಿತರು ಮುಸ್ಲಿಂ ಬಜೆಟ್ ಆಗೋಗಿದೆ, ಮುಸ್ಲಿಂಕರಣ ಆಗಿದೆ ಅಂತ ದೊಡ್ಡ ಒಂದು ಟೀಕೆ ಅಲ್ಲ, ಪ್ರಹಾರನೇ. ಅಂದ್ರೆ ವಾತಾವರಣ ಏನು ಅಂದ್ರೆ, ಮುಸ್ಲಿಮರು ಈ ದೇಶದ ಪ್ರಜೆರು ಅಲ್ಲ, ಈ ದೇಶದ ಕಾನೂನನ್ನು ಪಾಲನೆ ಮಾಡಿಕೊಂಡು ಈ ದೇಶದ ಕಾನೂನು ತಕ್ಕಂತೆ ತೆರಿಗೆಯನ್ನು ಕಟ್ತಾ ಇಲ್ವಾ? ಆ ಬಜೆಟ್ ಅಲ್ಲಿ ನಮ್ಮ ಜನರ ತೆರಿಗೆಯ ಹಣ ಕೂಡ ಇದೆಯಲ್ಲ, ಕಡಿಮೆ ಇದೆ ಅಂತಾನೆ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆದ್ರೆ ನಾವು ದೇಶದ ಪ್ರಜೆ ಅಲ್ವಾ? ನಮ್ಮಲ್ಲಿ ಬಡತನ ಇಲ್ವಾ? ನಿರುದ್ಯೋಗ ಇಲ್ವಾ? ಇಲಿಟ್ರಸಿ ಇಲ್ವಾ? ಈ ಸಮುದಾಯಕ್ಕೆ, ಆ ಸಮುದಾಯದ ಏಳಿಗೆಗೆ ಮಾಡಬೇಕಂತ ಕರ್ತವ್ಯ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರದಲ್ಲಿ ಮಾಡಬೇಕಲ್ವಾ? ಸೊ ಮಾಡಿದ್ರೆ ಗಲಾಟಿ, ನಮ್ಮ ಮೇಲೆ ಪ್ರಹಾರ, ಸುಮ್ಮನೆ ಇದ್ರೆ ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಈ ದ್ವಂದ್ವ ರೀತಿ ಇದೆಯಲ್ಲ. ನಾನು ಮುಸಲ್ಮಾನರ ಏಳಿಗೆಯ ಜವಾಬ್ದಾರಿ ಬರೀ ಕಾಂಗ್ರೆಸ್ ಪಕ್ಷದ ಮಾತ್ರ ಅಲ್ಲ, ಇಡೀ ಸಮಾಜ, ಯಾವ ಸಮಾಜದ ಒಂದು ಭಾಗ ಅವ್ರಿಗೆ ಶಕ್ತಿ ಇಲ್ವೋ, ಅವ್ರಿಗೆ ಧ್ವನಿ, ಇವತ್ತು ದಲಿತರ ಪರವಾಗಿ, SC/ST ಸಮುದಾಯ ಪರವಾಗಿ ನಾವೆಲ್ಲ ಯಾಕೆ ನಿಂತ್ಕೋತೀವಿ? ಯಾಕಂದ್ರೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇರ್ತಕ್ಕಂಥದ್ದು ಸಹಜ, ನಿಜ, ಇವತ್ತು ಕೂಡ ಆಗ್ತಾ ಇದೆ. ಅಸ್ಪೃಶ್ಯತೆಯನ್ನು ಇವತ್ತು ಕೂಡ ಪಾಲನೆ ಮಾಡ್ತಾ ಇದ್ದಾರೆ, ನೀವು ಹೋಗಿ ನೋಡಿ. ನಾವು ಆಸ್ ಎ ಸಮಾಜ ನಿಂತ್ಕೊಂಡು ನಾವು ಮಾತನಾಡಿದ್ರೆ, ನೀವು ಏನ್ ಬರೀ ದಲಿತರ ಪರವಾಗಿ ಮಾತಾಡ್ತೀರಿ ಅಂತ ಯಾರಾದ್ರೂ ನಮಗೆ ಟೀಕೆ ಮಾಡಿದ್ರೆ, ಒಂದು ಆರೋಗ್ಯಕಾರಿ ಸಮಾಜದಲ್ಲಿ ಈ ರೀತಿಯ ಬೆಳವಣಿಗೆ ಸರಿಯಲ್ಲ. ಯಾವ ಸಮಾಜಕ್ಕೆ ಇವತ್ತು ಸಹಾಯ ಬೇಕು, ಆ ಸಹಾಯ ಜಾಚತಕ್ಕಂಥ, ಸಹಾಯ ಮಾಡ್ತಕ್ಕಂಥ ಜವಾಬ್ದಾರಿ ಇಡೀ ಸಮಾಜಕ್ಕೆ ಇರ್ತಕ್ಕಂಥದ್ದು. ಯಾವ ವರ್ಗಕ್ಕೆ ಸಹಾಯ ಆಗಬೇಕು, ಇವತ್ತು ಅತಿ ಹಿಂದುಳಿದ ವರ್ಗಕ್ಕೆ ಸಹಾಯ ಬೇಕಾಗಿದೆ, ನಾವು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ನೀವು ಬರೀ ಹಿಂದುಳಿದ ವರ್ಗದ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಾ ಇದ್ದೀರಿ, ದಲಿತರ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಅಂದ್ರೆ ಇವತ್ತು ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ಲಿಂಗಾಯತ್ ಸಮುದಾಯದ ಬಡವರಿಗೂ ಕೂಡ ಗ್ಯಾರಂಟಿ ಸೇರ್ತಾ ಇದೆ, ಒಕ್ಕಲಿಗರ ಸಮುದಾಯದ ಬಡವರಿಗೆ ಕೂಡ ಗ್ಯಾರಂಟಿ ಸೇರ್ತಾ ಇದೆ, ಬ್ರಾಹ್ಮಣರ ಸಮುದಾಯದ ಬಡವರಿಗೂ ಕೂಡ ಗ್ಯಾರಂಟಿ ಸೇರ್ತಾ ಇದೆ. ನಮ್ಮ ಪಕ್ಷ ಬಂದ್ಮೇಲೆ ಅರ್ಚಕರಿಗೆ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ವೇತನ ಹೆಚ್ಚಾಗಿ ಮಾಡಿದ್ದೀವಿ. ಇಲ್ಲಿ ಇಮಾಮ್ ಮೌಜನ್ಗೂ ಹೆಚ್ಚಾಗಿ ಮಾಡಿದ್ದೀವಿ. ಚರ್ಚೆ ಇಮಾಮ್ ಮೌಜನ್ಗೆ ಜಾಸ್ತಿ ಮಾಡಿದೀವಿ ಅಂತ ಮಾಡಿದ್ದಾರೆ, ಅರ್ಚಕರ ಬಗ್ಗೆ ಮಾತಾಡೋದಿಲ್ಲ. ಅಲ್ಲ, ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಯ್ತಾ? ಮುಸ್ಲಿಮರನ್ನ ಕಾಂಗ್ರೆಸ್